ಅಲ್ಲ ಬೆಳಿಗ್ಗೆಯಿಂದ ನೋಡಿದಾಯ್ತು ನಮಗೆ. ಸೊ ಏನೆಲ್ಲ ರಿಪೋರ್ಟ್ ಪಬ್ಲಿಷ್ ಮಾಡ್ತಾರೆ, ಎಷ್ಟು ಇನ್ಕರೆಕ್ಟ್ ಮಾಹಿತಿಯನ್ನು ಕೊಡ್ತಾರೆ ಅಂತಂದರೆ ತುಂಬ ಬೇಜಾರಾಗುತ್ತೆ. ಜನಗಳು ಏನು ಅಂತಲೇ ಗೊತ್ತಿಲ್ಲ. ಸುಮ್ಮನೆ ಶ್ರೀರಾಮನಿಗೆ ಮದ ಬಂದುಬಿಟ್ಟಿದೆ, ಶ್ರೀರಾಮನೇ ಎಂಥ ರೊಚ್ಚಿಗೆದ್ಬಿಟ್ಟಿದೆ, ಶ್ರೀರಾಮನಿಗೆ ಕಂಟ್ರೋಲ್ ಇಲ್ಲ, ಅದು ಇದು ಏನು ಎತ್ತ ಎಲ್ಲ ಇದ್ದಿದ್ದೆಲ್ಲ ಹಾಕ್ತಾಯಿದ್ದಾರೆ ನ್ಯೂಸಲ್ಲೆಲ್ಲ. ಆನೆಗಳ ಬಗ್ಗೆ ಗೊತ್ತಿರೋದ್ರೆ ಯಾಕಾದರೂ ಮಾತಾಡ್ತಾರೋ ಏನೋ, ಸುಮ್ಮನೆ ಏನೇನೋ ಮಾತಾಡ್ತಾರೆ. ತುಂಬ ಒಂಥರ ಬೇಜಾರು ವಿಷಯ, ಯಾಕಾದರೂ ಆ ಥರ ಮಾತಾಡ್ತಾರೋ. ನಮ್ಮ ನಾಡಹಬ್ಬ ದಸರಾದಲ್ಲಿ ಇಂಥದ್ದೆಲ್ಲ ಕಾಮನ್. ಆನೆಗಳು ಅದೇನು ರೋಬೋಟ್ ಆನೆಗಳದು? ಹಾಂ, ನಾವು ಹೇಳಿದ ಮಾತೆಲ್ಲ ಕೇಳ್ಕೊಂಡು ಕೂತ್ಕೊಳ್ಳೋಕ್ಕೆ. ಸೊ ಅದು ಒಂದು ಪ್ರಾಣಿನೇ. ಅದು ಸ್ವಲ್ಪ ಗೊಂದಲ ಆಗುತ್ತೆ ಅದು. ಓಕೆ, ಇದೇನು ವರ್ಷ ಬರ್ತಾಯಿರೋಂಥ ಆನೆನಾ? 2022 ಬಂದಿರೋ ಆನೆ ಇವಾಗ 3 ವರ್ಷ ಬಿಟ್ಟು ಬರ್ತಾ ಇರೋದು. ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಅಲ್ಲಿ ಇಲ್ಲಿ ಅದು ಇದು ಅಂತೇಳಿ. ಅದನ್ನೇ ಇದ್ಕೊಂಡು ಬೆಳಗ್ಗೆಯಿಂದ ಎಲ್ಲರೂ ಹಾಕ್ಕೊಂಡು ರುಬ್ಬಾಡ್ತಾಯಿದ್ದಾರೆ. ಶ್ರೀರಾಮನ ಹಂಗೆ ಮಾಡಿಬಿಟ್ಟ, ಹಿಂಗೆ ಮಾಡಿಬಿಟ್ಟ, ಅದು ಇದು ಅಂತೇಳಿ. ಯಾಕಾದರೂ ಸುಮ್ಮನೆ ಹೇಳ್ತಾರೆ ಏನೋ ಅಂತ ಗೊತ್ತಿಲ್ಲ. ವಿಷಯ ಗೊತ್ತಿದ್ರೆ ಹೇಳಬೇಕು, ಆಯಿತಾ? ಸುಮ್ಮನೆ ವಿಷಯ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಮಾತಾಡೋಕೆ ಹೋಗಬೇಡಿ ಆನೆಗಳ ಬಗ್ಗೆ. ಅವನೋ ಮದ ಬಂದಿದೆ ಅಂತ ಅವನಲ್ಲಿ ನಿಂತ್ಕೊಂಡು. ಅಲ್ಲ ಗುರು, ಇದು ಮದ ಬರೋಕ್ಕಿದೆ ನಮ್ಮದು ಕೇರಳ ಆನೆಗಳ? ಸುಮ್ಮನೆ ಅನ್ಎಕ್ಸ್ಪೀರಿಯನ್ಸ್ ಆನೆಗಳನ್ನ ನಾವು ಕರ್ಕೊಬರ್ತಾಯಿದ್ದೀವ? ಅಂದರೆ ಎಕ್ಸ್ಪೀರಿಯನ್ಸ್ ಇಲ್ಲದ ಆನೆಗಳನ್ನ ಮೊನ್ನೆ ಹಿಡಿದಿರೋದ ಕಾಲೇಜಿಂದ ಬಿಟ್ಟ ತಕ್ಷಣ ಕರ್ಕೊಬರ್ತಾಯಿದ್ದೀವ ಉದ್ದ ದಪ್ಪ ಇದೆ ಅಂದ್ಕೊಂಡು? ಯಾರಾದರೂ ಏನು ತಲೆ ಕೆಟ್ಟಂಗೆ ಮಾತಾಡ್ತಾರೋ ಅರ್ಥ ಆಗಲ್ಲ. ಇದು ಸೆಕೆಂಡ್ ಟೈಮ್ ಇನ್ಸಿಡೆಂಟ್ ನಾನು ನೋಡ್ತಾ ಇರೋದು. ಲಾಸ್ಟ್ ಇಯರ್ ಕೂಡ ಇದೇ ರೀತಿ ಆಗಿತ್ತು. ನಮ್ಮ ಶ್ರೀಕಂಠದ ಮೇಲೆ ಸುಮ್ಮನೆ ಏನೇನೋ ಹೇಳಿದರು. ಶ್ರೀಕಂಠ ಅಲ್ಲಾರ್ಬಿಟ್ಟ, ಇಲ್ಲಾರ್ಬಿಟ್ಟ, ಹಂಗೆ ಅಂದ್ಬಿಟ್ಟ, ಹಂಗೆ ಮಾಡಿಬಿಟ್ಟ, ಹಿಂಗೆ ಮಾಡಿಬಿಟ್ಟ ಅಂತೇಳಿ. ಯಾಕಾದರೂ ಸುಮ್ಮನೆ ಹೇಳ್ತಾರೋ ಗೊತ್ತಿಲ್ಲ. ದಯವಿಟ್ಟು ಯಾರ್ಯಾರು ರಾಂಗ್ ಹೇಳ್ತಿದ್ದೀರಾ ಕ್ಲಾರಿಟಿ ತಗೊಳ್ಳಿ. ಸ್ವಲ್ಪ ಆನೆ ಏನು ಈ ಲೈನಲ್ಲಿ ನಿಲ್ಲಿಸ್ಬೇಕಾದ್ರೆ ಸ್ವಲ್ಪ ಅವನಿಗೆ ಈ ಸೌಂಡು ಗದ್ದಲ ಅನ್ನೋ ಸ್ವಲ್ಪ ಆಚೆ ಈಚೆ ಸ್ವಲ್ಪ ಏನೋ ಕೊಂಬನ್ನ ತೆಗೆದ್ಬಿಟ್ಟು ಈ ಕಡೆ ಮಾಡ್ಕೊಳೋದು, ಸ್ವಲ್ಪ ಡೈರೆಕ್ಷನ್ ಮಿಸ್ ಮಾಡ್ಕೊಂಡು ಅಷ್ಟೇ ಆಗಿರೋದಲ್ಲಿ. ಓಕೆ, ಅದಕ್ಕಿಂತ ಮೊದಲು ಕಾವಾಡಿ ಇದೆ ನೋಡಿ. ಕಾವಾಡಿ ಅಲ್ಲ, ಅವರು ಜೊತೆ ಆನೆ ತಂಡದವ್ರಲ್ಲಿ ಇನ್ನೊಬ್ರು ಇರ್ತಾರೆ ನೋಡಿ, ಅವ್ರ ಕಾಲನ್ನ ಆನೆ ಮೆಟ್ಟುತ್ತೆ. ಸೊ ಹಾಗಾಗಿ ಏನು ಮಾಡ್ತಾನೆ ಇವನು, ಸ್ವಲ್ಪ ಈಗ ರೈಸ್ ಮಾಡಬೇಕಾದ್ರೆ ಆನೆಗೆ ಸ್ವಲ್ಪ ಕಾಲನ್ನ ಬ್ಯಾಕ್ ತಗೊಳುತ್ತೆ ಅಷ್ಟೇ. ಇಷ್ಟೇ ಆಗಿದ್ದು ಮ್ಯಾಟ್ರ್, ಬೇರೆ ಏನೂ ಆಗಿಲ್ಲ ಅದು. ಓಕೆ, ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ, ಬೇಕಾದ್ರೆ ನೋಡ್ಬೋದು. ಇದನ್ನು ತಗೊಂಡು ಅಯ್ಯೋ ಆನೆಗೆ ಏನೋ ಆಯಿತು ಅದು ಇದು ಅಂತೇಳಿ ಸುಮ್ಮನೆ ಏನೇನೋ ಹೇಳ್ಬೇಡ್ರಪ್ಪ. ನನಗೆ ತುಂಬ ಬೇಜಾರಾಗುತ್ತೆ ಆನೆಗಳ ಬಗ್ಗೆ. ಗೊತ್ತಿಲ್ಲದವ್ರು ಆನೆ ಬಗ್ಗೆ ಮಾತಾಡ್ತಾರೆ ನೋಡಿ, ಅದು ತುಂಬ ಹಿಂಸೆ. ಅದು ಯಾರೋ ಮದ ಅಂತ ಇದ್ದಾರೆ. ಮದ ಬಂದಿರೋ ಆನೆಗಳನ್ನ ಮತ್ತೇನಕ್ಕೆ ಟೆಸ್ಟ್ ಮಾಡಿದ್ರಂತೆ? ಆನೆನ ಟೆಸ್ಟ್ ಮಾಡಿ ಏನಕ್ಕೆ ಕರ್ಕೊಬಾರ್ದು? ಇಷ್ಟೆಲ್ಲ ಸೆಲೆಕ್ಷನ್ನು, ಇಷ್ಟೆಲ್ಲ ಅದ್ದೂರಿಯಾಗಿ ನಡೆಯೋ ದಸರಕ್ಕೆ ಸೆಲೆಕ್ಷನ್ ಇಲ್ಲದೆ ತಗೊಬರ್ತಾರೆ ಅಂತ ನಂಬ್ತೀರ ನೀವು? ಸುಮ್ಮನೆ ಬಾಯಿಗೆ ಬಂದಾಗೆಲ್ಲ ಅಂತಾರೆ. ಓಕೆ, ಸೊ ಶ್ರೀರಾಮಗೆ ಏನೂ ಆಗಿಲ್ಲ, ಚೆನ್ನಾಗಿದ್ದಾನೆ, ಆಯಿತಾ? ಅವನು ಆಲ್ರೆಡಿ ಇದನ್ನು ಮೊದಲನೇ ಬಾರಿ ದಸರಾ ಬರ್ತಲ್ಲಿದೆ, 2ನೇ ಬಾರಿ ದಸರಾ ಮಾಡಿರೋದು. ತುಮಕೂರಲ್ಲಿ ಕೂಡ ಕ್ರೌಡ್ನ ಮ್ಯಾನೇಜ್ ಮಾಡಿ ಅಲ್ಲಿ ಕೂಡ ಅಂಬಾರಿ ಹೊತ್ತು ಅವನು ಸಕ್ಸಸ್ ಆಗಿದ್ದಕ್ಕೆ ಈ ವರ್ಷ ಇಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಗೋಯಿಂಗ್ ಫಾರ್ವರ್ಡ್ ಯಾವುದೇ ಆನೆಗಳಿಲ್ಲ ಸುಮ್ಮನೆ ಅಥವಾ 1 ವರ್ಷ 2 ವರ್ಷ ದಸರಾ ಮಾಡ್ಕೊಂಡು ಬಂದಿರೋದಂತಲ್ಲ. ಎಲ್ಲ ಆನೆಗಳಿಗೆ ಮಿನಿಮಮ್ ಅಂದರೂ ಒಂದು 2.5 ವರ್ಷ 2-3 ವರ್ಷ ಎಕ್ಸ್ಪೀರಿಯೆನ್ಸ್ ಇರೋದಂಥ ಆನೆಗಳು. ಓಕೆ, ಸುಮ್ಮನೆ ಏನೇನೋ ಹೇಳ್ತಾ ಇದ್ದಾರೆ ಅಲ್ಲೆಯೋ ಇವನಿಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ, ಈ ಆನೆನ ಕರ್ಕೊಬಂದುಬಿಟ್ರೆ ಅದು ಇದು ಅಂತೇಳಿ. ಅಫ್ಕೋರ್ಸ್ ಆಗುತ್ತೆ. ಇಷ್ಟು ವರ್ಷ ಈಗ ನಾರ್ಮಲಾಗಿ ಎಲ್ಲ ಆನೆಗಳು ದಸರಾಗೆ ಬಂದಿದೆ. ಇವನೊಬ್ಬ ಬ್ರೇಕ್ ತೊಗೊಂಡಿದ್ದೆ, ಅದು ಮೈಸೂರು ದಸರಾ ಬ್ರೇಕ್ ತೊಗೊಂಡಿದ್ದೆ ಅಷ್ಟೇ. ಬಾಕಿ ಕಡೆ ದಸರಾಗೆ ಹೋಗಿದ್ದಾನೆ, ತುಮಕೂರು ದಸರಾ ಕೂಡ ಮಾಡಿದ್ದಾನೆ. ಓಕೆ, ಸೊ ಇಷ್ಟು ಕ್ಲಾರಿಟಿ ವೀಡಿಯೋ ಅನ್ಕೋತೀನಿ. ಹೋಪ್ಫುಲಿ ವೀಡಿಯೋ ಇಷ್ಟ ಆಯಿತು. ಅನ್ಕೋತೀನಿ. ಹಾಗೆ ಎಲ್ಲ ಆನೆಗಳು ಚೆನ್ನಾಗಿದ್ದಾವೆ, ಕ್ಯಾಂಪಲ್ಲಿ ಆರಾಮಾಗಿದ್ದಾವೆ. ಇದೆಲ್ಲ ಮಾರ್ನಿಂಗ್ದು ವೀಡಿಯೋಸು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರೋದು. ನನಗೆ ಶ್ರೀರಾಮ ಬಗ್ಗೆ ಆವಾಗಲೇ ಅಪ್ಡೇಟ್ ಮಾಡಬೇಕು ಅಂದ್ಕೊಂಡೆ, ಬಟ್ ಆದರೆ ನಾನು ಹೇಳೋ ವೀಡಿಯೋಗಳು ಸುಮ್ಮನೆ ಏನಾಗುತ್ತೆ ಅಂದರೆ ಮತ್ತೆ ಪ್ರೊವೋಕ್ ಮಾಡ್ದಂಗೆ ಆಗುತ್ತೆ, ಅಯ್ಯೋ ಅದು ಇದು ಅಂದ್ಕೊಂಡು. ಬಟ್ ಕ್ಲಾರಿಟಿ, ಶ್ರೀರಾಮ ಚೆನ್ನಾಗಿದ್ದಾನೆ, ಏನೂ ಆಗಲ್ಲ. ನಾಳೆಯಿಂದ ತಾಲೀಮ್ ಕೂಡ ಬರ್ತಾನೆ. ಅಂದರೆ ಮಾರ್ನಿಂಗ್ ಏನೋ ತಾಲೀಮ್ ಇರುತ್ತೆ ನೋಡಿ, ತಾಲೀಮ್ ಕೂಡ ಎಂಟ್ರಿ ಕೊಡ್ತಾನೆ. ಓಕೆ, ಸೊ ಅಲ್ಲಿದ್ದವರು ನೀವು ನೋಡ್ಬೋದು. ಅದಕ್ಕೆ ಇದೇ ರೀಸನ್ಗೋಸ್ಕರ ನಮಗೆ 1 ತಿಂಗಳಷ್ಟು ತಾಲೀಮ್ ಮಾಡೋದು. ಇದೇ ರೀಸನ್ಗೋಸ್ಕರ ಆನೆಗಳಿಗೆ ಪಟಾಕಿ ಸೌಂಡ್ಗಾಗಲಿ ಅಥವಾ ಈ ಡೋಲು ಕುಣಿತ ಅಲ್ಲಿ ಬರೋವಂಥ ಹೆವಿ ನಾಯ್ಸಸ್ಗೆ ಆನೆಗಳು ಹೆದರ್ಕೋಬಾರ್ದು ಅಂತೇಳಿ. ಮೊದಲೇ ಆನೆಗಳು ಸೂಕ್ಷ್ಮ ಜೀವಿಗಳು, ಸ್ವಲ್ಪ ಸೌಂಡ್ ಆದರೂ ಗಾಬರಿ ಆಗೋದು ಕಾಮನ್ನು. ಓಕೆ, ಸೊ ಲಾಸ್ಟ್ ಇಯರ್ ಕೂಡ ಪಟಾಕಿ ಓಡಿಸ್ಬೇಕಾದ್ರೆ ನಮ್ಮ ಶ್ರೀರಾಮ ಒಂಥರ ಸೈಡಲ್ಲಿ ನಿಂತ್ಕೊಂಡಿದ್ದ. ಶ್ರೀಕಂಠ ಎದುರ್ಕೊಂಡಿದ್ದ. ಅವನಿಗೆ ಫಸ್ಟ್ ಇಯರ್ ದಸರಾ ಚೆನ್ನಾಗಿ ಮಾಡಿಕೊಟ್ಟಿಲ್ವ? ಅದು ಪಟ್ಟದನಾಗಿ ಕೆಲಸ ಮಾಡಿದ್ದಾನೆ ಬೇರೆ ಅವನು. ಓಕೆ, ಸುಮ್ಮನೆ ದಯವಿಟ್ಟು ನಾನು ನಾನ್ಸೆನ್ಸ್ನ ಕ್ರಿಯೇಟ್ ಮಾಡೋದಕ್ಕಿಂತ ಮೊದಲು ದಯವಿಟ್ಟು ಆನೆಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಮದ ಅದು ಇದು ಅಂತೆಲ್ಲ ಹೇಳೋಕ್ಕೋಗಿ ಸುಮ್ಮನೆ ಮಾವುತ ಕಾವಡಿಯವ್ರಿಗೆ ಒಂದು ಕೆಟ್ಟ ಹೆಸರನ್ನ ತರಬೇಡಿ ಅಂತಿದ್ದೀನಿ. ಓಕೆ, ಸೊ ಹೋಪ್ಫುಲಿ ಇಷ್ಟ ಆಯ್ತು ಅನ್ಕೋತೀನಿ ವೀಡಿಯೋ. ನನಗಂತೂ ತುಂಬ ಕೋಪದಲ್ಲೇ ಮಾತಾಡ್ತೀನಿ ಇವತ್ತು. ಯಾಕಾದರೂ ಕೆಟ್ಟದಾಗಿ ನ್ಯೂಸಲ್ಲಿ ಹಾಕ್ತಾರೆ ಅಂತ ಅರ್ಥ ಆಗ್ತಿಲ್ಲ. ಮದ ಬಂದಿದೆ, ವಿಚಲಿತ ಇದಾದ ಅಂತೇಳಿ.
ಗುರು ಇಲ್ಲಿಗೆ ಮಾತ್ರ ಅಲ್ಲ, ಅಲ್ಲಿ ಕೂಡ ನಮ್ಮ ಸೆಲೆಕ್ಷನ್ ಪ್ರೊಸೆಸಲ್ಲಿ ಕೂಡ ಪಟಾಕಿನ ಹೊಡೆಸ್ಬಿಟ್ಟೆ ಕರ್ಕೊಬರೋದು, ದೊಡ್ಡ ದೊಡ್ಡ ಸೌಂಡ್ ಪಟಾಕಿ ಹೊಡೆಸ್ಬಿಟ್ಟು ಅಲ್ಲಿ ಕೂಡ ಹೆದರ್ಕೋಬಾರ್ದು ಅಂತ. ಇಲ್ಲಿ ಆಗಿರೋ ಇನ್ಸಿಡೆಂಟ್ ನಾನು ಆವಾಗಲೇ ಹೇಳಿದ್ನಲ್ವ, ಸ್ವಲ್ಪ ಕಾಲು ತುಳಿತಾನೆ ಈ ಶ್ರೀರಾಮ್ ಮನೆ ಕಾವಡಿದು ಕಾಲನ್ನ, ಆವಾಗ ಸ್ವಲ್ಪ ಅವನ ಏನೋ ಕೊಂಬನ ಆ ಕಡೆ ಡೈರೆಕ್ಷನ್ ಚೇಂಜ್ ಮಾಡಿಕೊಡ್ತೀನಿ. ಅದಕ್ಕೆ ಇವರು ಏನೇನೋ ಕತೆ ಕಟ್ಬಿಟ್ಟಿದ್ದಾರೆ ಅಷ್ಟೇ. ಓಕೆ, ಸೊ ಇಷ್ಟು ಶ್ರೀರಾಮನ ಬಗ್ಗೆ ಅಪ್ಡೇಟ್. ನಾಳೆ ಮಾರ್ನಿಂಗ್ ತಾಲೀಮ್ ಹೋಗ್ಬೇಕಾದ್ರೆ ನೀವೇ ನೋಡ್ಕೊಳ್ಳಿ ಶ್ರೀರಾಮ್ ಎಷ್ಟು ಚೆನ್ನಾಗಿ ಹೋಗ್ತಾನೆ ಅಂತೇಳಿ. ಥ್ಯಾಂಕ್ ಯು.